ಸೊ ತುಂಬಾ ಇಂಪಾರ್ಟೆಂಟ್ ಆಗತ್ತ ಭರತನಾಟ್ಯ ಅನ್ನೋದೇನಂತಂದ್ ಹೇಳಿದ್ರೆ ಸೊ ಒಂದು ಕ್ಲಾಸಿಕಲ್ ಡ್ಯಾನ್ಸ್ ಫಾರ್ಮ್ ಆಗತ್ತೆ. ಇಲ್ಲಿ ನೀವು ಇಮೇಜ್ ಅಲ್ಲಿ ನೋಡಿರ್ಬೋದು. ನಿಮ್ಗೆಲ್ರಿಗೂ ಗೊತ್ತಾ ಭರತನಾಟ್ಯ ಕ್ಲಾಸಸ್ ಗಳು ಯಾವ ತರ ಇರ್ತಾವ ಅಂತಂತ ಹೇಳಿ. ಸೊ ಇಲ್ಲಿ ಎಲ್ಲಿ ಬರುತ್ತಂತಂತ ಹೇಳಿದ್ರೆ ತಮಿಳ್ನಾಡು. ಸೊ ಇದು ಭರತನಾಟ್ಯ ಏನಂತಂತ ಹೇಳಿದ್ರೆ ತಮಿಳ್ನಾಡ್ದು ಏನಪ್ಪಾ ಅಂತಂತ ಹೇಳಿದ್ರೆ ಡ್ಯಾನ್ಸ್ ಫಾರ್ಮ್ ಭರತನಾಟ್ಯ. ಸೊ ನೆನ್ಪಿಟ್ಕೊಳ್ರಿ. ಅದಾದ ನಂತರ ನೆಕ್ಸ್ಟ್ ಕಥಕ್ ಅಂತಂದ್ ಬರುತ್ತೆ. ಸೊ ಕಥಕ್ ಇದೇನಪ್ಪಾ ಅಂತಂತ ಹೇಳಿದ್ರೆ ಉತ್ತರ ಪ್ರದೇಶದ್ದು. ನೀವು ಒಂದು ಈ ತರ ಡಯಾಗ್ರಾಮ್ಸ್ ಹಾಕೊಂಡು ನೀವು ನೆನ್ಪಿಟ್ಕೋಬಹುದು. ಕಥಕ್ ಅಂತಂತ ಹೇಳಿದ್ರೆ ಉತ್ತರ ಪ್ರದೇಶ. ಸೊ ಯು ಪಿ ಅಂತಂದ್ ಹೇಳ್ತೀವಿ. ಇದೇನಂತಂದ್ ಹೇಳಿದ್ರೆ ಕೃಷ್ಣನ್ ಬಗ್ಗೆ ಶ್ರೀಕೃಷ್ಣನ್ ಏನ್ ಇದು ಬರ್ತಾವಲ್ಲ ಕಥೆಗಳನ್ನ ಏನಂತಂತ ಹೇಳಿದ್ರೆ ಇಲ್ಲಿ ಇದ್ರಲ್ಲಿ ಸೊ ಕಥಕ್ ರೂಪದಲ್ಲಿ ಡ್ಯಾನ್ಸ್ ಫಾರ್ಮ್ ಅಲ್ಲಿ ಏನ್ ಮಾಡ್ತಾರ ಅಂತಂದ್ ಹೇಳಿದ್ರೆ ಹೇಳ್ತಾ ಹೋಗ್ತಾರ. ಸೊ ಅದೇ ತರ ನೋಡ್ರಿ, ಇವಾಗೇನ್ ನಾನು ಹೇಳ್ತಾ ಇದೀನಲ್ಲ ಭರತನಾಟ್ಯ ಆಗಿರ್ಬೋದು, ಕಥಕ್ ಆಗಿರ್ಬೋದು, ಸ್ಟೇಟ್ ಗೌರ್ಮೆಂಟ್ ಎಕ್ಸಾಮ್ಸ್ ಗಳಲ್ಲಿ, ಸೆಂಟ್ರಲ್ ಗೌರ್ಮೆಂಟ್ ಎಕ್ಸಾಮ್ಸ್ ಅಲ್ಲಿ ಕೇಳ್ತಾರೆ ಒಂದು 10. ಅದಾದ ನಂತರ ಉಳಿದಿರೋದು ಏನದಾವ ಅಂತಂದ್ ಹೇಳಿದ್ರೆ ಇಲ್ಲಿವರೆಗೂ ಕೇಳಿರೋ ನಾನು ಡ್ಯಾನ್ಸ್ ಫಾರ್ಮ್ಸ್ ಗಳನ್ನ ಸೊ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ. ನೆಕ್ಸ್ಟ್ ಒನ್ ಏನಂತಂದ್ ಹೇಳಿದ್ರೆ ಒಡಿಸಿ. ಇದು ತುಂಬಾ ಇಂಪಾರ್ಟೆಂಟ್ ಆಗತ್ತ. ಇದನ್ನು ಕೂಡ ತುಂಬಾ ಸಾರಿ ಕೇಳಿದಾರ. ಸೊ ಇದನ್ನ ಏನಕ್ಕೆ ಸಪರೇಟ್ ಆಗಿ ಒಂದೊಂದಾಗಿ ಹೇಳ್ತಿದೀನಿ ಅಂತಂತ ಹೇಳಿದ್ರೆ ತುಂಬಾ ಸಾರಿ ಕೇಳಿರೋ ಕ್ವಶನ್ಸ್ ಗಳು ಭರತನಾಟ್ಯ ಬಗ್ಗೆ, ಕಥಕ್ ಬಗ್ಗೆ, ಆಮೇಲೆ ಒಡಿಸಿ ಬಗ್ಗೆ. ಒಡಿಸಿದ ಏನಂತಂತ ಹೇಳಿದ್ರೆ ಒಡಿಸಾದಲ್ಲಿ ಬರುತ್ತ. ಸೇಮ್ ಇವೆಲ್ಲ ಆಲ್ಮೋಸ್ಟ್ ಸೇಮ್ ಭರತನಾಟ್ಯ ತರನೇ ಬರುತ್ತಾ, ಬಟ್ ಆದ್ರೆ ಡಿಫ್ರೆಂಟ್. ಸೊ ಸ್ಟೋರಿ ಏನಂತಂದ ಹೇಳಿದ್ರೆ ಡಿಫ್ರೆಂಟ್ ಆಗಿರ್ತಾವ. ಒಡಿಸಿ ಅಂತಂದ ಹೇಳ್ತೀವಿ. ಇದು ಯಾವ್ದು? ಒಡಿಸಾದು. ನೆನ್ಪಿಟ್ಕೋಬಹುದಲ್ಲ ಈಸಿಯಾಗಿ, ಒಡಿಸಿ ಒಡಿಸಾದು. ಆಮೇಲೆ ನೆಕ್ಸ್ಟ್ ಬರುತ್ತೆ, ನಾನು ಆಗ್ಲೇ ಹೇಳಿದ್ನಲ್ಲ ಉತ್ತರ ಪ್ರದೇಶದ ಏನಪ್ಪಾ ಅಂತಂದ ಹೇಳಿದ್ರೆ ಕಥಕ್ ಅಂತ ಬಂತು. ಏನಂತ ಬಂತು? ಉತ್ತರ ಪ್ರದೇಶದ್ದು ಕಥಕ್ ಅಂತ ಬಂತು ಡ್ಯಾನ್ಸ್ ಫಾರ್ಮ್. ಬಟ್ ಆದ್ರೆ ಇಲ್ಲಿ ನೋಡ್ರಿ ಕೇರಳದೊಂದ್ ಐತ್ ನೋಡ್ರಿ. ಕೇರಳದ ಏನಪ್ಪಾ ಅಂತಂದ ಹೇಳಿದ್ರೆ ನಾವು ಕಥಕಳಿ ಅಂತಂದ ಹೇಳ್ತೀವಿ. ಕೇರಳದ ಏನಂತಂದ ಹೇಳಿದ್ರೆ ಕಥಕಳಿ. ಉತ್ತರ ಪ್ರದೇಶದ್ದು ಕಥಕ್, ಕೇರಳದ್ದು ನಾವು ಕಥಕಳಿ ಅಂತಂತ ಹೇಳ್ತೀವಿ. ಸೊ ಇಲ್ಲಿ ನೀವು ಡಯಾಗ್ರಾಮ್ಸ್ ಗಳನ್ನೆಲ್ಲ ನೋಡ್ಬೋದು. ಸೇಮ್ ಅದೇ ತರ ನೋಡ್ರಿ ಆಂಧ್ರ ಪ್ರದೇಶದ ಏನಪ್ಪಾ ಬರುತ್ತೆ ಅಂದ್ರೆ ಕುಚಿಪುಡಿ ಅಂತಂದ್ ಬರುತ್ತೆ. ಆಂಧ್ರ ಪ್ರದೇಶದ ಏನಪ್ಪಾ ಅಂತ ಹೇಳಿದ್ರೆ ಕುಚಿಪುಡಿ. ಸೇಮ್ ಅದೇ ತರ ನೋಡ್ರಿ ಇವನ್ ತೆಲಂಗಾಣದ್ದು ಕೂಡ ಏನಂತಂತ ಹೇಳಿದ್ರೆ ಕುಚಿಪುಡಿನ ಅಂತಂದ್ ಹೇಳ್ತೀವಿ. ಆಮೇಲೆ ಕೇರಳದ ಇನ್ನೊಂದ್ ಬರುತ್ತಾ ಮೋಹಿನಿ ಅಟ್ಟಂ ಅಂತಂದ್ ಹೇಳಿ. ಸೊ ಕೇರಳದ ಏನಪ್ಪಾ ಅಂತಂದ್ ಹೇಳಿದ್ರೆ ಮೋಹಿನಿ ಅಟ್ಟಂ. ಕೇರಳದ ಎಷ್ಟು ಬಂದ್ವು? ಸೊ 2 ಬಂದ್ವು, 2 ಡ್ಯಾನ್ಸ್ ಫಾರ್ಮ್ಸ್ ಗಳು. ಯಾವ್ಯಾವು? ಸೊ ಒಂದ್ ಯಾವ್ದಪ್ಪ? ಮೋಹಿನಿ ಅಟ್ಟಮ್, ಇನ್ನೊಂದು ಕಥಕಳಿ. ನೆನ್ಪಿಟ್ಕೊಡ್ರಿ. ಸೊ ಇಲ್ಲಿವರೆಗೂ ಏನಂತಂದ್ ಹೇಳಿದ್ರೆ ಜಾಸ್ತಿ ಕೇಳ್ತಾರೆ. ಇನ್ನು ಏನಂತಂದ್ ಹೇಳಿದ್ರೆ ಇನ್ನೊಂದ್ 2-3 ಅದಾವ. ಇನ್ನೊಂದು ಮಣಿಪುರ್ದು, ಮಣಿಪುರಿ ಅಂತಂದ್ ಹೇಳ್ತೀವಿ. ಇನ್ನೊಂದ್ ಯಾವ್ದಂತ ಹೇಳಿದ್ರೆ ಮಣಿಪುರಿ ಡ್ಯಾನ್ಸ್. ಇದ್ ನೋಡ್ರಿ ಮಣಿಪುರಿ ಏನ್ ಹೇಳತ್ತ ಅಂತಂದ್ ಹೇಳಿದ್ರೆ ಈ ತರ ಡ್ಯಾನ್ಸ್ ಫಾರ್ಮ್ ಸುಮ್ನೆ ಅವ್ರು ಏನಂತಂದ್ರೆ ಕೆಳಗಡೆ ಬುಟ್ಟಿ ತರ ಕಟ್ಕೊಂಡ್ ಏನಂತಂದ್ ಹೇಳಿದ್ರೆ ಸುತ್ತಾ ಇರ್ತಾರ. ನೀವು ಇಲ್ಲಿ ಇಮೇಜ್ ಅಲ್ಲಿ ನೋಡ್ಬೋದು. ಸೊ ಇವ್ರು ಮಹಾಭಾರತ ಮತ್ತು ಏನ್ ಪುರಾಣಗಳು ಬರ್ತಾವಲ್ಲ ಅವುಗಳದ್ದು ಏನಂತಂದ್ ಹೇಳಿದ್ರೆ ದೇವರದ್ದು, ಶಿವನ್ ಬಗ್ಗೆ ಆಗಿರ್ಬೋದು, ಕೃಷ್ಣನ್ ಬಗ್ಗೆ ಆಗಿರ್ಬೋದು, ಆಮೇಲೆ ನೆಕ್ಸ್ಟ್ ಪಾಂಡವರು, ಕೌರವರು. ಸೊ ಈ ತರ ಮಹಾಭಾರತ ಪುರಾಣಗಳ ಬಗ್ಗೆ ಏನ್ ಮಾಡ್ತಾರ ಅಂತಂದ್ ಹೇಳಿದ್ರೆ ಕಥೆಗಳನ್ನ ಹೇಳ್ತಾ ಹೋಗ್ತಾರ. ಸೊ ಅದು ಮಣಿಪುರಿ ಅಂತಂದ್ ಹೇಳ್ತೀವಿ. ಆಮೇಲೆ ಇನ್ನೊಂದು ಅಸ್ಸಾಂದು ಸತ್ರಿಯ ಅಂತಂದ್ ಹೇಳ್ತೀವಿ. ಅಸ್ಸಾಂದ್ ಇನ್ನೊಂದ್ ಯಾವ್ದಪ್ಪ ಅಂತಂದ್ ಹೇಳಿದ್ರೆ ಸತ್ರಿಯ ಅಂತಂದ್ ಹೇಳ್ತೀವಿ. ಇನ್ನೊಂದು ಬಿಹುನು ಬರುತ್ತೆ. ಇನ್ನೊಂದ್ ಏನಂತಂದ್ ಹೇಳಿದ್ರೆ ಬಿಹು ಡ್ಯಾನ್ಸ್ ಫಾರ್ಮ್ ಅಂತಂದ್ ಬರುತ್ತೆ. ಸತ್ರಿಯ ಮತ್ತು ಬಿಹು ಇವೆರಡು ಏನಂತಂದ್ ಹೇಳಿದ್ರೆ ಅಸ್ಸಾಂ ತುಂಬಾ ಇಂಪಾರ್ಟೆಂಟ್. ಸೊ ಆಮೇಲೆ ಇನ್ನೊಂದ್ ಕೇಳ್ತಾರ ನಮ್ ಕರ್ನಾಟಕದಲ್ಲಿ ಯಕ್ಷಗಾನ. ನಮ್ ಕರ್ನಾಟಕದ ಇನ್ನೊಂದ್ ಯಾವ್ದಪ್ಪ ಅಂತಂದ್ ಹೇಳಿದ್ರೆ ನಿಮ್ಗೆ ಎಲ್ರಿಗೂ ಗೊತ್ತು ಯಕ್ಷಗಾನ. ಇದೊಂದು ತುಂಬಾ ಏನಂತಂದ್ ಹೇಳಿದ್ರೆ ಇಷ್ಟು ಇವಾಗ ಏನ್ ಹೇಳಿದ್ನಲ್ಲ. ಸೊ ಭರತನಾಟ್ಯ ಆಗಿರ್ಬೋದು, ಕಥಕ್ ಆಗಿರ್ಬೋದು, ಅದಾದ ನಂತರ ನೆಕ್ಸ್ಟ್ ಯಾವ್ದು ಹೇಳಿದ್ವಿ? ಸೊ ಒಡಿಸ್ಸಿ ಆಗಿರ್ಬೋದು, ಕಥಕಳಿ ಆಗಿರ್ಬೋದು, ಅದಾದ ನಂತರ ಕುಚಿಪುಡಿ, ಆಮೇಲೆ ಮೋಹಿನಿ ಅಟ್ಟಮ್ಮು, ಆಮೇಲೆ ಮಣಿಪುರಿ, ಸತ್ರಿಯ, ಆಮೇಲೆ ಬಿಹು, ಇನ್ನೊಂದು ಯಕ್ಷಗಾನ. ಇಷ್ಟು ಕ್ವಶನ್ಸ್ ಗಳೇನಂತಂದ ಹೇಳಿದ್ರೆ 100% ತುಂಬಾ ಸಾರಿ ಏನಂತಂದ ಹೇಳಿದ್ರೆ ರಿಪೀಟ್ ಆಗಿದಾವ. ಇವುಗಳನ್ನ ಒಂದ್ ಸೈಡ್ ಬರ್ದಿಟ್ಕೊಡ್ರಿ. ನೀವು ಕನಿಷ್ಠನಾಗ್ ಬಂದ್ ಕೇಳನು ಕೂಡ ಇವನ್ ಹೇಳ್ಬೇಕು ನೀವು. ಸೊ ಇನ್ನು ಉಳಿದಿದ್ದು ಏನಂತಂದ ಹೇಳಿದ್ರೆ ಅವಾಗ ಕೇಳಿರೋವಾಗಿದಾವ. ಸೊ ಅವುಗಳನ್ನು ಕೂಡ ಏನಂತಂದ ಹೇಳಿದ್ರೆ ನೀವು ನೆನ್ಪಿಟ್ಕೋಬೇಕು. ಇನ್ನೊಂದು ಒಡಿಸಾದ ಇನ್ನೊಂದು ಬರುತ್ತಾ ಯಾವ್ದಪ್ಪ ಅಂತಂದ ಹೇಳಿದ್ರೆ ದಲ್ ಕೈ ಅಂತಂದ್ ಬರುತ್ತ, ಅಥವಾ ದಲ್ ಕೈ ಅಂತಂದ್ ಬರುತ್ತ ನೋಡ್ರಿ. ದಲ್ ಕೈ ಅಂತಂದ್ ಬರ್ಕೊಂತೀವಿ. ಸೊ ದಲ್ ಕೈ ಅಂತಂದ್ ಹೇಳಿ. ಆಮೇಲೆ ನೆಕ್ಸ್ಟ್ ಅಲಯಟ್ಟು ಅಂತಂದ್ ಬರುತ್ತ. ಅಲಿಯುಟ್ಟು ಅಂತಂದ್ ಹೇಳಿದ್ರೆ ಅದನ್ನ ಹೇಳ್ತೀವಿ ಅಲಯುಟ್ಟು. ಸೊ ಇದೇನಪ್ಪಾ ಅಂತಂದ್ ಹೇಳಿದ್ರೆ ನಾಗಾಲ್ಯಾಂಡ್ ಅಂತಂದ್ ಹೇಳ್ತೀವಿ ಅಲಯುಟ್ಟು. ಆಮೇಲೆ ನೆಕ್ಸ್ಟ್ ಕಾಶ್ಮೀರ್ ಬಗ್ಗೆ ಇವಾಗ ರೀಸೆಂಟ್ ಆಗಿ ಕೇಳೋ ನ್ಯೂಸ್ ಗಳಿದಾವೆ. ಯಾಕಂತಂದ್ ಹೇಳಿದ್ರೆ 370 ಆರ್ಟಿಕಲ್ ಹೋಯ್ತು. ಆಮೇಲೆ ಅದು ಕೂಡ ಏನಂತಂದ್ ಹೇಳಿದ್ರೆ ಒಂದು 2 ಏನಂತಂದ್ ಹೇಳಿದ್ರೆ ಕೇಂದ್ರಾಡಳಿತ ಪ್ರದೇಶಗಳನ್ನಾಗಿ ಡಿವೈಡ್ ಮಾಡ್ತಾರ ಜಮ್ಮು ಕಾಶ್ಮೀರವನ್ನು ಇವಾಗ. ಸೊ ಅದಕ್ಕೋಸ್ಕರ ಅದನ್ನ ನೆನ್ಪಿಟ್ಕೊಳ್ರಿ. ಬಂದ್ ಪಂತೇರ್ ಅಂತಂದ್ ಹೇಳ್ತೀವಿ. ಏನಂತಂದ್ ಹೇಳ್ತೀವಿ? ಬಂದ್ ಪಾತೇರ್ ಅಥವಾ ಬಂದ್ ಪಂತೇರ್ ಅಂತಂದ್ ಹೇಳ್ತೀವಿ ನೋಡ್ರಿ. ಬಂದ್ ಪಾತೇರ್ ಅಂತಂದ್ ಬರ್ಕೊಡ್ರಿ. ಸೊ ಕಾಶ್ಮೀರದು. ಆಮೇಲೆ ಇನ್ನೊಂದ್ ಬರುತ್ತ ದಂಗಾರಿ ಗಜ ಅಂತಂದ್ ಬರುತ್ತ. ದಂಗಾರಿ ಗಜ. ಸೊ ಇದೇನಂತಂದ್ ಹೇಳಿದ್ರೆ ಮಹಾರಾಷ್ಟ್ರದ್ದು. ಇವನ್ನೆಲ್ಲ ಕ್ವಶನ್ಸ್ ಗಳನ್ನ ಆಲ್ರೆಡಿ SSC ಅಲ್ಲಿ ಕೇಳಿದಾರ. ಆಮೇಲೆ ಕರ್ನಾಟಕದ ನಾವ್ ಇನ್ನೊಂದ್ ಹೇಳಿದ್ವಲ್ಲ, ಕರ್ನಾಟಕದ ಯಾವ ಹೇಳಿದ್ವಿ? ಒಂದು ಯಕ್ಷಗಾನ ಅಂತಂದ್ ಹೇಳಿದ್ವಿ. ಎಸ್, ಯಕ್ಷಗಾನ. ಇನ್ನೊಂದ್ ಯಾವ್ದಂತಂದ್ ಹೇಳಿದ್ರೆ ಕಂಸಾಳೆ ಅಂತ ಬರುತ್ತೆ ನೋಡ್ರಿ. ಕಂಸಾಳೆ, ಕಂಸಾಳೆ. ಎಸ್, ಈ ತರ ಕಂಸಾಳೆ ಏನಂತಂದ್ ಹೇಳಿದ್ರೆ ಇದು ಕೂಡ ಕರ್ನಾಟಕದ ಒಂದು ಫೋಕ್ ಡ್ಯಾನ್ಸ್ ಅಂತ ಹೇಳ್ತೀವಿ. ಫೋಕ್ ಡ್ಯಾನ್ಸ್ ಅಂತ ಹೇಳ್ತೀವಿ, ನೆನ್ಪಿಟ್ಕೊಳ್ಳಿ. ಅದಾದ ನಂತರ ನೆಕ್ಸ್ಟ್ ಚಿರಾವ್ ಡ್ಯಾನ್ಸ್ ಅಂತ ಬರುತ್ತೆ. ಚಿರಾವ್,
ಚಿರಾವತ್ ಅಂತ ಹೇಳ್ತೀವಿ ಈ ತರ. ಸೊ ಇದೇನಂತಂದ್ ಹೇಳಿದ್ರೆ ಮಿಜೋರಾಮದ್ ಬರುತ್ತೆ, ಚಿರಾವ್ ಅಂತಂದ್ ಹೇಳಿ ಬರುತ್ತೆ. ಆಮೇಲೆ ನೆಕ್ಸ್ಟ್ ನೋಡ್ರಿ, ನೆಕ್ಸ್ಟ್ ಮೂರ್ ಬರ್ತಾವ. ಗಂಭೀರ್ ಅಂತಂದ್ ಬರುತ್ತ, ಗಂಭೀರ್. ಸೊ ಅದಾದ ನಂತರ ನೆಕ್ಸ್ಟ್ ದಾಲಿ ಅಂತಂದ್ ಬರುತ್ತ. ಆಮೇಲೆ ಇನ್ನೊಂದು ಜಾತ್ರಾ ಅಂತಂದ್ ಬರುತ್ತೆ. ಈ ಮೂರು ಏನಂತಂದ್ ಹೇಳಿದ್ರೆ ಡ್ಯಾನ್ಸ್ ಇದು ನೃತ್ಯಗಳು. ಗಂಭೀರ್, ಧಾಲಿ, ಅದಾದ ನಂತರ ನೆಕ್ಸ್ಟ್ ಇನ್ನೊಂದು ಜಾತ್ರಾ ಏನಂತಂದ್ ಹೇಳಿದ್ರೆ ವೆಸ್ಟ್ ಬೆಂಗಾಲ್ದು. ಇವ್ ಎಲ್ಲಿವು ಅಂತಂದ್ ಹೇಳಿದ್ರೆ ವೆಸ್ಟ್ ಬೆಂಗಾಲ್, ಪಶ್ಚಿಮ ಬಂಗಾಳ ಅಂತಂದ್ ಹೇಳ್ತೀವಿ. ಸದತಿರ ನೋಡ್ರಿ, ಕೋಲ್ಕಾಲಿ ಅಂತಂದ್ ಬರುತ್ತೆ ನೋಡ್ರಿ. ಇನ್ನೊಂದು ತುಂಬಾ ಇಂಪಾರ್ಟೆಂಟ್, ಕೋಲ್ಕಾಲಿ ಕೇರಳದ್ದು. ಈಗ ಟೋಟಲ್ ಆಗಿ ಎಷ್ಟು ಹೇಳಿದ್ವಿ, ಕೇರಳದ್ದು 3 ಬರ್ಕೊಟ್ರಲ್ಲೇ ಸೈಡ್ಗೆ. ಏನ್ ರಿಪೀಟ್ ಬರ್ಕೊಂಡ್ರೆ ಏನಾಗಂಗಿಲ್ಲ, ನಿಮ್ಗೆ ನೆನ್ಪುಳಿಯತ್ತ. ಒಂದ್ಯಾವ್ದು ಕಥಕಳಿ. ಸದಾದ ನಂತರ ಇನ್ನೊಂದ್ ಯಾವ್ದು ಹೇಳಿದ್ವಿ, ಮೋಹಿನಿ ಅಟ್ಟಂ ಅಂತಂದ್ ಹೇಳಿದ್ವಿ. ಸದಾದ ನಂತರ ಇನ್ನೊಂದ್ ಯಾವ್ದು ಬಂತು, ಕೋಲ್ಕಾಳಿ ಅಂತಂದ್ ಬರುತ್ತೆ ನೋಡಿ, ಕೋಲ್ಕಾಲಿ ಅಥವಾ ಕೋಲ್ಕಾಳಿ ಅಂತಂದ್ ಹೇಳಿ. ಸೊ ಇದ್ಯಾವ್ದು, ಕೇರಳದ್ದು. ಅದಾದ ನಂತರ ಮೈಮತ ಅಂತ ಬರುತ್ತ, ಮೈಮತ. ಇದ್ಯಾವ್ದು ಬರುತ್ತೆ ಅಂತಂತ ಹೇಳಿದ್ರೆ ತ್ರಿಪುರಾದ್ದು, ಮೈಮತ. ಸೊ ಇದೆಲ್ಲಿದು ನೃತ್ಯ, ತ್ರಿಪುರಾದ್ದು. ಆಮೇಲೆ ರನ್ಪಾ ಅಂತಂದ್ ಬರುತ್ತ, ರನ್ಪಾ. ಸೊ ರನ್ಪಾ ಅಂತಂದ್ ಹೇಳಿ ಇದೇನಂತಂದ್ ಹೇಳಿದ್ರೆ ಒಡಿಸ್ಸಾದ್ ಬರುತ್ತ, ಒಡಿಸ್ಸಾ. ಸೊ ಆಲ್ರೆಡಿ ಒಡಿಸ್ಸಾದ್ ತುಂಬಾ ಇಂಪಾರ್ಟೆಂಟ್ ಯಾವ್ದು ಹೇಳಿದ್ವಿ, ಒಡಿಸ್ಸಿ ಅಂತಂದ್ ಹೇಳಿದ್ವಿ. ಒಡಿಸ್ಸಿ ಆಮೇಲೆ ರನ್ಪಾ ಅಂತಂದ್ ಹೇಳಿ 2 ಡ್ಯಾನ್ಸ್ ಫಾರ್ಮ್ಗಳು ಅಥವಾ ನೃತ್ಯಗಳು ಒಡಿಸ್ಸಾದಿಂದ ಬರ್ತಾವ. ಒಡಿಸ್ಸಾದ ರಾಜಧಾನಿ ಯಾವ್ದು, ಭುವನೇಶ್ವರ. ಒಡಿಸ್ಸಾದ ರಾಜಧಾನಿ ಯಾವ್ದು, ಭುವನೇಶ್ವರ. ಇನ್ನೊಂದು ತುಂಬಾ ಇಂಪಾರ್ಟೆಂಟ್ ಏನಂತಂದ್ ಹೇಳಿದ್ರೆ ಕೊನಾರ್ಕ್ ಟೆಂಪಲ್ ಕಂಡು ಬರುತ್ತೆ. ಒಡಿಸ್ಸಾದಲ್ಲಿ ಯಾವ್ದು ಕಂಡು ಬರುತ್ತೆ, ಕೊನಾರ್ಕ್ ಟೆಂಪಲ್, ಸೂರ್ಯ ದೇವನಿಗೆ ಸಂಬಂಧಪಟ್ಟಂತಹ ಒಂದು ಟೆಂಪಲ್. ಸೊ ಇದು ತುಂಬಾ ಇಂಪಾರ್ಟೆಂಟ್. ಯಾವ ದೇವರಿಗೆ ಸಂಬಂಧಪಟ್ಟಿದ್ದು ಅಂತ ಕೇಳ್ತಾರ, ರನ್ಪಾ ಅಂತಂದ್ ಹೇಳಿ ಕೃಷ್ಣನಿಗೆ. ಸೊ ಲಾರ್ಡ್ ಕೃಷ್ಣ ಇದಾನಲ್ಲ, ಸೊ ಅವ್ರಿಗೆ ಏನಂತಂದ್ ಹೇಳಿದ್ರೆ ರನ್ಪಾ ಅಂದ್ರೆ ಕೃಷ್ಣನ ಕಥೆಗಳನ್ನ ಏನ್ ಮಾಡ್ತಾರ ಅಂತಂದ್ ಹೇಳಿದ್ರೆ, ಇವಾಗ ನೋಡಿರ್ಬೋದು ನೀವು ಯಮುನಾ ತೀರದಲ್ಲಿ ಏನಂತಂದ್ ಹೇಳಿದ್ರೆ, ಸೊ ಯಮುನೆ ಇದ್ರಲ್ಲಿ ನೀರಲ್ಲಿ ಮುಳುಗ್ಬಿಟ್ಟು ಕಾಳಿ ಸರ್ಪದ ಮೇಲೆ ಏನಂತಂದ್ ಹೇಳಿದ್ರೆ ಡ್ಯಾನ್ಸ್ ಮಾಡೋದಾಗಿರ್ಬೋದು, ಆಮೇಲೆ ರಾಕ್ಷಸರನ್ನ ಕೊಲ್ಲೋದಾಗಿರ್ಬೋದು, ಈ ರೀತಿ ಕಥೆಗಳನ್ನ ಹೇಳುವಂತಹ ಒಂದು ನೃತ್ಯ ಯಾವ್ದಂತಂದ್ ಹೇಳಿದ್ರೆ ರನ್ಪಾ ಅಂತಂದ್ ಹೇಳ್ತೀವಿ. ಸೇಮ್ ಅದೇ ತರ ನೋಡ್ರಿ, ರತ್ವಾರಿ ಅಂತಂದ್ ಬರುತ್ತ. ಸೊ ರತ್ವಾರಿ ಅನ್ನೋದೇನಂತಂದ್ ಹೇಳಿದ್ರೆ ಮೇವಾಟಿ ಅನ್ನೋ ಟ್ರೈಬ್ಸ್ ಬರುತ್ತ, ನೆನ್ಪಿಟ್ಕೊಡ್ರಿ ಮೇವಾಟಿ. ಇದನ್ನ ಕ್ವಶನ್ 2 ಸಾರಿ ಕೇಳಿದ್ರ. ಮೇವಾಟಿ ಅನ್ನೋ ಟ್ರೈಬ್ಸ್ ಏನಂತಂದ್ ಹೇಳಿದ್ರೆ ಒಂದು ನೃತ್ಯ ಬರುತ್ತಾ, ಅದ್ ಯಾವ್ದಂತಂದ್ ಹೇಳಿದ್ರೆ ರತ್ವಾರಿ ಅಂತಂದ್ ಬರುತ್ತೆ, ರತ್ವಾರಿ. ಸೊ ಅದೇ ತರ ನೋಡ್ರಿ, ಸೊ ನೆಕ್ಸ್ಟ್ ಒಂದ್ ಯಾವ್ದಂತಂದ್ ಹೇಳಿದ್ರೆ ರಿಕಂಪಡ ಅಂತಂದ್ ಹೇಳ್ತೀವಿ, ರಿಕಂಪಡ ಅಥವಾ ರಿಕಂಪದ ಅಂತಂದ್ ಹೇಳ್ತೀವಿ. ಸೊ ಅದು ಅರುಣಾಚಲ ಪ್ರದೇಶದ್ದು ರಿಕಂಪದ. ಸೊ ಅರುಣಾಚಲ ಪ್ರದೇಶ ಈ ಕಡೆ ಬರುತ್ತೆ ನೋಡ್ರಿ, ರಿಕಂಪದ ಅಂತಂದ್ ಹೇಳ್ತೀವಿ. ಸೊ ನೆನ್ಪಿಟ್ಕೊಡ್ರಿ. ಸೇಮ್ ಅದೇ ತರ ನೋಡ್ರಿ, ಗೋಮಾರ್ ಅಂತಂದ್ ಬರುತ್ತ ರಾಜಸ್ಥಾನ್ದು. ಈ ಪ್ರದೇಶದಲ್ಲಿ ಏನಂತಂದ್ ಹೇಳಿದ್ರೆ ರಾಜಸ್ಥಾನ್ ಬರುತ್ತ, ಗೋಮಾರ್ ಅಂತಂದ್ ಹೇಳ್ತೀವಿ. ಗೋಮಾರ್ ಅಂತಂದ್ ಹೇಳಿದ್ರೆ ನೆನ್ಪಿಟ್ಕೊಡ್ರಿ, ಸುಮ್ನೆ ಸುತ್ತ ಹೊಡಿತಾ ಇರ್ತಾರ, ರೌಂಡ್ ಹೊಡಿತಾನೆ ಇರೋದು. ಸೊ ಗಂಡಸರಾಗಿರ್ಬೋದು ಹೆಂಗಸರಾಗಿರ್ಬೋದು ಏನಂತಂದ್ ಹೇಳಿದ್ರೆ ಅದೊಂಥರ ಡ್ಯಾನ್ಸ್, ಸುಮ್ನೆ ರೌಂಡ್ ಹೊಡಿತಾ ಇರ್ತಾರ. ಆ ತರ ಒಂದು ಡ್ಯಾನ್ಸ್ ಅನ್ನ ನಾವು ಅಥವಾ ನೃತ್ಯವನ್ನ ನಾವು ಗೋಮಾರ್ ಅಂತ ಕರಿತೀವಿ. ಅದೆಲ್ಲ ಇದು ಬರುತ್ತಂತ ಹೇಳಿದ್ರೆ ರಾಜಸ್ಥಾನದೊಳಗಡೆ ಬರುತ್ತ. ಸೊ ರಾಜಸ್ಥಾನದಲ್ಲಿ ಒಂದು ತುಂಬಾ ಇಂಪಾರ್ಟೆಂಟ್ ನೀವು ಕೇಳಿರ್ಬೋದು. ಸೊ ಯಾವ್ದು, ಜೈಪುರ್ ಸಿಟಿ ಅಂತಂದ್ ಹೇಳ್ತೀವಿ, ಅದನ್ನ ಪಿಂಕ್ ಸಿಟಿ ಅಂತಾನು ಕರಿತೀವಿ. ಅದಾದ ನಂತರ ನೆಕ್ಸ್ಟ್ ಇಂಪಾರ್ಟೆಂಟ್ ರಾಜಸ್ಥಾನದಿಂದ ರಾಣಾ ಪ್ರತಾಪ್ ಸಿಂಗ್ ಅಕ್ಬರ್ ಜೊತೆ ಏನಂತಂದ್ ಹೇಳಿದ್ರೆ ಹೋರಾಟ ನಡೆಸ್ತಾನ ರಾಣಾ ಪ್ರತಾಪ್ ಸಿಂಗ್. ಸೊ ಅವ್ರದೊಂದು ಕುದುರೆ ಹೆಸರು ಚೇತಕ್ ಅಂತಂದ್ ಹೇಳ್ತೀವಿ. 3 ಕಾಲಲ್ಲಿ ಏನಂತಂದ್ ಹೇಳಿದ್ರೆ ಸೊ ಅದು ಯುದ್ಧದಲ್ಲಿ ಭಾಗವಹಿಸಿತ್ತು. ಯಾವ ಯುದ್ಧದಲ್ಲಿ, ಹಲ್ದಿಘಾಟ್ ಯುದ್ಧ ಅಂತಂದ್ ಹೇಳ್ತೀವಿ, ಹಲ್ದಿಘಾಟ್ ಯುದ್ಧ. ಸೊ ನಿಮ್ ಕ್ವಶನ್, ಹಲ್ದಿಘಾಟ್ ಯುದ್ಧ ಯಾವಾಗ ನಡೀತು ಅಂತ ಹೇಳಿ ನೋಡೋಣ. ಎಷ್ಟ್ ಜನ ಇಲ್ಲಿವರೆಗೂ ನೋಡ್ಬಿಟ್ಟು ಆನ್ಸರ್ ಮಾಡಿದಿರಿ ಅಂತಂದ್ ಹೇಳಿ. ಹಲ್ದಿಘಾಟ್ ಯುದ್ಧ ಸೊ ಯಾವಾಗ ನಡೀತಾ, ಯಾರ ನಡುವೆ ನಡೀತು, ಅಕ್ಬರ್ ಮತ್ತು ರಾಣಾ ಪ್ರತಾಪ್ ಸಿಂಗ್ ನಡುವೆ ನಡೆಯುತ್ತ ಈ ಯುದ್ಧ. ಸೊ ಯಾವ ವರ್ಷದಲ್ಲಿ ನಡೆಯುತ್ತ. ಸೊ ಅದಾದ ನಂತರ ನೆಕ್ಸ್ಟ್ ಬರುತ್ತಾ ಮಥುರಿ ಅಂತಂದ್ ಹೇಳಿ. ಮಥುರಿ ತುಂಬಾ ಇಂಪಾರ್ಟೆಂಟ್, ಮಥುರಿ. ಸೊ ಮಥುರಿ ಅನ್ನೋದೇನಂತಂದ್ ಹೇಳಿದ್ರೆ ಇದೊಂದು ನೃತ್ಯ. ಇದ್ಯಾವ್ದಂತಂದ್ ಹೇಳಿದ್ರೆ ತೆಲಂಗಾಣದ್ದು. ಸೊ ಇಲ್ಲಿ ನಮ್ ಸೈಡ್ ರಾಜ್ಯದ್ದು ತೆಲಂಗಾಣದ ಒಂದು ನೃತ್ಯ ಯಾವ್ದಂದ್ರೆ ಸೊ ಮಥುರಿ ಅಂತಂದ್ ಹೇಳ್ತೀವಿ. ಆಮೇಲೆ ಇನ್ನೊಂದು ಕಲ್ಬೇಲಿಯಾ ಅಂತಂದ್ ಬರುತ್ತ, ಇದು ಕೂಡ ರಾಜಸ್ಥಾನ್ದು ಕಲ್ಬೇಲಿಯಾ. ಸೊ ಈ ತರ ಬರ್ಕೊಡ್ರಿ, ಕಲ್ಬೇಲಿಯಾ ಅಂತಂದ್ ಹೇಳಿ. ಇದು ಕೂಡ ಏನಂತಂದ್ ಹೇಳಿದ್ರೆ ರಾಜಸ್ಥಾನದೊಂದು ಡ್ಯಾನ್ಸ್. ಅಲ್ಲಿ ಏನಂತ ರಾಜಸ್ಥಾನದಲ್ಲಿ ಏನಂತಂದ್ ಹೇಳಿದ್ರೆ ಜಾಸ್ತಿ ಹಳ್ಳಿಗಳಿದಾವ. ಆಲ್ಮೋಸ್ಟ್ ಕೆಲವೊಂದು ಹಳ್ಳಿಗಳು ಸೇರ್ಬಿಟ್ಟು ಒಂದೊಂದ್ ಏನಂತಂದ್ ಹೇಳಿದ್ರೆ ಡ್ಯಾನ್ಸ್ ಗಳು ಬರ್ತಾವ, ನೃತ್ಯಗಳು ಬರ್ತಾವ. ಸದಾ ನಂತರ ಇನ್ನೊಂದ್ ಬರುತ್ತ ನೋಡ್ರಿ, ಪೋನು ಯೋಸ್ಕಿ ಅಂತಂದ್ ಹೇಳಿ. ಸೊ ಅರುಣಾಚಲ ಪ್ರದೇಶದ್ದು ಪೋನು ಯೋಸ್ಕಿ ಅಂತಂದ್ ಹೇಳಿ. ಸೊ ಇದೇನಂತಂದ್ ಹೇಳಿದ್ರೆ ಇದ್ರಲ್ಲಿ ನಿಮ್ಮಲ್ಲಿ ಖಡ್ಗಗಳು ಇರ್ತಾವಲ್ಲ, ಸೊ ಹಿಂದಿನ ಕಾಲದಲ್ಲಿ ಖಡ್ಗಗಳು ಇರ್ತಾವಲ್ಲ, ಸೊ ಅವುಗಳನ್ನ ಹಿಡ್ಕೊಂಡ್ ಏನಂತಂದ್ ಹೇಳಿದ್ರೆ ಸೆರೆಮೋನಿಯಲ್ ಡ್ಯಾನ್ಸ್ ಮಾಡ್ತಾರ. ಸೊ ಅದು ಪೋನು ಯೋಸ್ಕಿ ಅಂತಂದ್ ಬರುತ್ತ. ಅದ್ ಎಲ್ಲಿ ಕಂಡು ಬರುತ್ತೆ ಅಂತಂದ್ ಹೇಳಿದ್ರೆ ಡ್ಯಾನ್ಸ್ ಅರುಣಾಚಲ ಪ್ರದೇಶದೊಳಗಡೆ ಕಂಡು ಬರುತ್ತೆ. ಅರುಣಾಚಲ ಪ್ರದೇಶ ಇಲ್ಲಿತ್ತ. ಎಸ್,
ಸೊ ನೀವು ಇನ್ನೂ ನೋಡಿರ್ಬೋದು ಜನಗಣತಿ ಒಳಗಡೆ ಜನಸಾಂದ್ರತೆ ಅಂತಂದ್ ಹೇಳ್ತೀವ, ಜನಸಾಂದ್ರತೆ ಡೆನ್ಸಿಟಿ, ಪಾಪ್ಯುಲೇಷನ್ ಡೆನ್ಸಿಟಿ ತುಂಬಾ ಕಡಿಮೆ ಇರೋದು ಎಲ್ಲಿ ಅಂತಂದ್ ಹೇಳಿದ್ರೆ ಅರುಣಾಚಲ ಪ್ರದೇಶದಲ್ಲಿ. ಒಂದು ಸ್ಕ್ವೇರ್ ಕಿಲೋಮೀಟರ್ಗೆ ಅಂದ್ರೆ ಈ ಕಡೆ ಒಂದ್ ಸ್ಕ್ವೇರ್ ಕಿಲೋಮೀಟರ್, ಈ ಕಡೆ ಒಂದ್ ಕಿಲೋಮೀಟರ್, ಈ ಕಡೆ ಅಂದ್ರೆ ಸುತ್ತು ಕಡೆ ಒಂದೊಂದ್ ಕಿಲೋಮೀಟರ್, ಆ ಒಂದು ಅದನ್ನ ನಾವೇನು ಒಂದ್ ಸ್ಕ್ವೇರ್ ಕಿಲೋಮೀಟರ್ ಅಂತಂದ್ ಹೇಳ್ತೀವಿ. ಇದ್ರಲ್ಲಿ ಏನಂತಂದ್ ಹೇಳಿದ್ರೆ ಇರುವ ಎಷ್ಟ್ ಜನ ಇರ್ತಾರಲ್ಲ ಅದನ್ನ ನಾವು ಜನಸಾಂದ್ರತೆ ಅಥವಾ ಪಾಪ್ಯುಲೇಷನ್ ಅಂತ, ಡೆನ್ಸಿಟಿ ಅಂತಂದ್ ಹೇಳ್ತೀವಿ. ಸೊ ಅತಿ ಕಡಿಮೆ ಎಲ್ಲಿದಾರ ಅಂತಂದ್ ಹೇಳಿದ್ರೆ ಎಲ್ಲಿ ಇದು ಸಾರಿ ಅರುಣಾಚಲ ಪ್ರದೇಶದ ಒಳಗಡೆ ಇದಾರ. ಅತಿ ಹೆಚ್ಚು ಒಂದು ಸ್ಕ್ವೇರ್ ಕಿಲೋಮೀಟರ್ ದಲ್ಲಿ ಎಷ್ಟು ಜನ ಇದಾರ, ಇಲ್ಲಿ ಏನಂತಂದ್ರೆ ಒಂದ್ ಸ್ಕ್ವೇರ್ ಕಿಲೋಮೀಟರ್ ಅಲ್ಲಿ 17 ಜನ ಇದಾರೆ ಅರುಣಾಚಲ ಪ್ರದೇಶದಾಗ. ಅತಿ ಹೆಚ್ಚು ಎಲ್ಲಿದಾರ ಅಂತಂದ್ ಹೇಳಿದ್ರೆ ಬಿಹಾರ್ ಒಳಗಡೆ. ಬಿಹಾರ್ ಒಳಗಡೆ ಎಷ್ಟಿದಾರ ಅಂತಂದ್ ಹೇಳಿದ್ರೆ 1100 ಮೇಲೊಳಗಡೆ ಇದಾರ. ಸೊ ಎಕ್ಸಾಕ್ಟ್ ಆಗಿ ನಮ್ಗೆ ಗೊತ್ತಿಲ್ಲ, ಅದನ್ನ ಸರ್ಚ್ ಮಾಡ್ರಿ. 1100 ಮೇಲೆ ಏನಂತಂದ್ ಹೇಳಿದ್ರೆ ಒಂದು ಸ್ಕ್ವೇರ್ ಕಿಲೋಮೀಟರ್ ಒಳಗಡೆ ಇದಾರ. ಇದನ್ನ ನಾವು ಜನಸಾಂದ್ರತೆ ಹೆಚ್ಚು ಮತ್ತು ಕಡಿಮೆ ಇರುವ ರಾಜ್ಯಗಳು ಅಂತಂದ್ ಹೇಳ್ತೀವಿ. ಅಲ್ಲಲ್ಲಿ ಒಂದ್ ಸ್ವಲ್ಪ GK ಪಾಯಿಂಟ್ಸ್ ಗಳು ಬೋರ್ ಆಗಬಾರ್ದು ಅಂತಂದೇಳಿ ಬರ್ದಿಟ್ಕೊಡ್ರಿ. ಎಸ್, ನೆಕ್ಸ್ಟ್ ಇನ್ನೊಂದ್ ಬರುತ್ತಾ ಪೋಡಾ ಡ್ಯಾನ್ಸ್ ಅಂತ ಬರುತ್ತಾ. ಮರಾಠರು ಇದು ಡ್ರಮ್ ಗಳನ್ನ ಬಾರಿಸ್ಕೊಂಡು, ಸೊ ಅವರು ಇದು ನೋಡ್ರಿ ಮೊಣಕಾಲ್ ಮುರಿ ಸೀರೆನೆಲ್ಲ ಉಟ್ಕೊಂಡೆಲ್ಲ ಹುಡುಗಿರು ಎಲ್ಲ ಇದು ಮಾಡ್ತಿರ್ತಾರೆ, ಡ್ಯಾನ್ಸ್ ಮಾಡ್ತಿರ್ತಾರೆ. ಪೋಡಾ ಡ್ಯಾನ್ಸ್ ಅಂತಂದ್ ಹೇಳ್ತೀವಿ. ಪೋವಾಡ್ ಅಥವಾ ಪೋಡಾ ಡ್ಯಾನ್ಸ್ ಅಂತಂದ್ ಹೇಳ್ತೀವಿ. ಎಲ್ಲಿ ಅಂತಂದ್ ಹೇಳಿದ್ರೆ ಮಹಾರಾಷ್ಟ್ರ, ಅದು ಮಹಾರಾಷ್ಟ್ರ. ಸೊ ಅದಾದ ನಂತರ ನೋಡ್ರಿ ರತ್ವಾನಿ ಗೇರ್ ಅಂತಂದ್ ಬರುತ್ತ. ಸೊ ರತ್ವಾನಿ ಗೇರ್ ಅಂತಂದ್ ಹೇಳಿ ಗುಜರಾತ್ ಅಲ್ಲಿ ಕಂಡು ಬರುತ್ತ ಡ್ಯಾನ್ಸ್ ರತ್ವಾನಿ ಗೇರ್ ಅಂತಂದ್ ಹೇಳಿ ಒಂದು ಡ್ಯಾನ್ಸ್ ಬರುತ್ತೆ. ಇದನ್ನ ಹೋಳಿ ಹುಣ್ಣಿಮೆ ದಿನ, ಸೊ ಬಣ್ಣ ಆಡ್ತಾರಲ್ಲ, ಹೋಳಿ ಕಾಮನವನ್ನ ಸುಟ್ಬಿಟ್ಟು ಬಣ್ಣ ಆಡ್ತಿರ್ತಾರ ಆ ಟೈಮ್ ಅಲ್ಲಿ. ಸೊ ಬಣ್ಣವನ್ನ ಎರಚ್ಬಿಟ್ಟು ಹೋಳಿ ಸಂದರ್ಭದಲ್ಲಿ ಆಡುವ ಒಂದು ಡ್ಯಾನ್ಸ್ ಅನ್ನ ನಾವು ರತ್ವಾನಿ ಗೇರ್ ಅಂತಂದ್ ಹೇಳ್ತೀವಿ. ಸೊ ಅದನ್ನ ಎಲ್ಲ ಆಚರಣೆ ಮಾಡ್ತಾರ, ಗುಜರಾತ್ ಒಳಗಡೆ ಇದು ಮಾಡ್ತಾರ. ನೆಕ್ಸ್ಟ್ ಇನ್ನೊಂದ್ ಬರುತ್ತಾ ರೌಪ್, ಆಮೇಲೆ ಹಿಕಾತ್ ಅಂತಂದ್ ಹೇಳಿ. ಜಮ್ಮು ಕಾಶ್ಮೀರದೆಲ್ಲ ನೆನ್ಪಿಟ್ಕೊಡ್ರು, ತುಂಬಾ ಇಂಪಾರ್ಟೆಂಟ್. ಇದ್ಯಾವ್ದಂತಂದ್ ಹೇಳಿದ್ರೆ ರೌಫ್ ಅಂತಂದ್ ಹೇಳ್ತೀವಿ. ಆಮೇಲೆ ಹಿಕಾತ್ ಅಂತಂದ್ ಬರುತ್ತೆ. ಹಿಕಾತ್, ರೌಪ್ ಮತ್ತು ಹಿಕಾತ್ ಏನಂತಂದ್ ಹೇಳಿದ್ರೆ ಜಮ್ಮು ಕಾಶ್ಮೀರದ್ದು ಎರಡು ನೃತ್ಯಗಳು. ಆಮೇಲೆ ನಮ್ ಕರ್ನಾಟಕದ ಇನ್ನೊಂದ್ ಬರುತ್ತೆ ವೀರಗಾಸೆ. ಎಷ್ಟು ಬಂದ್ವು ಕರ್ನಾಟಕದ್ದು? ಒಂದು ವೀರಗಾಸೆ ಅಂತ ಬಂತು, ಇನ್ನೊಂದು ಯಾವ್ದು ಬಂತು? ಎಸ್, ಕಂಸಾಳೆ ಅಂತ ಬಂತು. ಸೊ ಇನ್ನೊಂದ್ ಯಾವ್ದು? ಯಕ್ಷಗಾನ. ಸೊ ಈ ಮೂರ್ ಏನಂತಂದ್ ಹೇಳಿದ್ರೆ ಕರ್ನಾಟಕದವು. ಸೇಮ್ ಅದೇ ತರ ನೋಡ್ರಿ ಚೋಲಿಯಾ ಅಂತಂದ್ ಬರುತ್ತೆ. ಸೊ ಚೋಲಿಯಾ ಎಲ್ಲಿದಂತಂದ್ ಹೇಳಿದ್ರೆ ಉತ್ತರಾಖಂಡದ್ದು. ಸೊ ಚೋಲಿಯಾ ಎಲ್ಲಿದಂತಂದ್ ಹೇಳಿದ್ರೆ ನೃತ್ಯ ಉತ್ತರಾಖಂಡದಾಗತ್ತ. ಆಮೇಲೆ ಕುಲ್ಲಂ ಅಂತ ಬರುತ್ತೆ. ಕುಲ್ಲಂ ವಿಲೇಜ್ ಗೆಸ್ಟ್ ಗಳೆಲ್ಲ, ಅಂದ್ರೆ ಬೇರೆ ಬೇರೆ ವಿಲೇಜ್ ಗಳು ಎಲ್ಲ ಸೇರ್ಬಿಟ್ಟು, ಎಲ್ಲ ಗೆಸ್ಟ್ ಎಲ್ಲ ಸೇರ್ಬಿಟ್ಟು ಒಂದು ನೃತ್ಯವನ್ನ, ಒಂದು ಆಚರಣೆ ಮಾಡ್ತಾರ. ಅಂತ ಆಚರಣೆಯಲ್ಲಿ ಒಂದು ನೃತ್ಯವನ್ನ ಮಾಡ್ತಾರ, ಕುಲ್ಲಂ ಡ್ಯಾನ್ಸ್ ಅಂತಂದ್ ಹೇಳ್ತೀವಿ. ಅದ್ ಎಲ್ಲಿದಂತಂದ್ ಹೇಳಿದ್ರೆ ಮಿಜೋರಾಂದು. ಸೊ ಅದಾದ ನಂತರ ನೆಕ್ಸ್ಟ್ ನೋಡ್ರಿ ಇನ್ನೊಂದು ಲಾವಣಿ ಪದ ಬರ್ತೈತಿ. ನೀವು ನೋಡಿರ್ಬೋದು, ಲಾವಣಿ ಪದವನ್ನ ಹಾಡ್ಬಿಟ್ಟು ಡ್ಯಾನ್ಸ್ ಮಾಡ್ತಾರ, ಲಾವಣಿ. ಸೊ ಅದು ಎಲ್ಲಿ ಕಂಡು ಬರುತ್ತ ಅಂತಂದ್ ಹೇಳಿದ್ರೆ ಮಹಾರಾಷ್ಟ್ರ ಒಳಗಡೆ ಬರುತ್ತ. ಸೊ ಇದು ಎಲ್ಲಿ ಬರುತ್ತ? ಮಹಾರಾಷ್ಟ್ರ. ಆಮೇಲೆ ರನ್ಮಾಲೆ ಅಂತಂದ್ ಬರುತ್ತ. ರನ್ಮಾಲೆ ಅಂತಂದ್ ಹೇಳಿ ಇದೆಲ್ಲಿದೆ ಅಂತಂದ್ ಹೇಳಿದ್ರೆ ಗೋವಾ. ಎಲ್ರು ನೆನ್ಪಿಟ್ಕೋತೀರಿ ಇದನ್ನ, ಗೋವಾ ರನ್ಮಾಲೆ. ಸೇಮ್ ಅದೇ ತರ ನೋಡ್ರಿ ಇನ್ನೊಂದ್ ಬರುತ್ತ ದಿಮ್ಸಾ ಅಂತಂದ್ ಹೇಳಿ ಆಂಧ್ರ ಪ್ರದೇಶದ ಒಂದ್ ಹೇಳಿದ್ವಿ, ಯಾವ್ದು? ಕುಚಿಪುಡಿ ಒಂದಂತಂದ್ ಹೇಳಿದ್ವಿ. ಆಮೇಲೆ ಇನ್ನೊಂದ್ ಯಾವ್ದು? ಧಿಮ್ಸಾ ಅಂತಂದ್ ಹೇಳ್ತೀವಿ. ಇವೆರಡು ಏನಂತಂದ್ ಹೇಳಿದ್ರೆ ನೃತ್ಯಗಳು ಆಂಧ್ರ ಪ್ರದೇಶದ್ದು. ಆಮೇಲೆ ಸೈಲಾ ಅಂತಂದ್ ಬರುತ್ತೆ ಛತ್ತೀಸ್ಗಢದ. ಅದ್ರ ಮೇಲ್ಗಡೆ ರಾಜ್ಯ ಸೈಲಾ ಅಂತಂದ್ ಹೇಳಿ ಒಂದು ಡ್ಯಾನ್ಸ್ ಬರುತ್ತ. ಸೊ ಇದನ್ನು ಕೂಡ ಏನಂತಂದ್ ಹೇಳಿದ್ರೆ ಪುರಾಣಗಳು ಅಂದ್ರೆ ಆ ತರ ಏನಂತಂದ್ ಹೇಳಿದ್ರೆ ಕತೆಗಳನ್ನ ಹೆಂದ್ಬಿಟ್ಟು ಸಾಂಗ್ ಗಳನ್ನ ಹಾಡಿ ಡ್ಯಾನ್ಸ್ ಮಾಡ್ತಾರೆ, ಸೈಲಾ. ಆಮೇಲೆ ನೆಕ್ಸ್ಟ್ ಇನ್ನೊಂದು ಜಾವರ್ ಅಂತ ಬರುತ್ತ. ಜಾವರ್ ಡ್ಯಾನ್ಸ್ ಮಧ್ಯಪ್ರದೇಶದ್ದು. ಸೊ ಮಧ್ಯಪ್ರದೇಶದ ಏನಂತಂದ್ ಹೇಳಿದ್ರೆ ಜಾವರ್ ಡ್ಯಾನ್ಸ್ ಅಂತ ಬರುತ್ತಾ. ಮಧ್ಯಪ್ರದೇಶದ ರಾಜಧಾನಿ ಯಾವುದು? ಭೂಪಾಲ್ ಅಂತಂದ್ ಹೇಳ್ತೀವಿ. ಆಮೇಲೆ ಇನ್ನೊಂದು ತುಂಬಾ ಇಂಪಾರ್ಟೆಂಟ್, ಅತಿ ಹೆಚ್ಚು ಹುಲಿಗಳೇನಂತಂದ್ ಹೇಳಿದ್ರೆ ಎಲ್ಲಿದಾವ? ಮಧ್ಯಪ್ರದೇಶದೊಳಗಡೆ ಇದಾವ. ಅತಿ ಹೆಚ್ಚು ಹುಲಿಗಳ ಜನಗಣತಿ ಐತಿ ಗೊತ್ತಾ? ನಿಮ್ ಸ್ಟೇಟ್ ಅಲ್ಲೂ ಕೇಳ್ತಾರ ಕ್ವಶನ್, ಆಮೇಲೆ ಇಲ್ಲಿ ಕೇಳ್ತಾರೆ. ಹುಲಿಗಳು ಅತಿ ಹೆಚ್ಚು ಎಲ್ಲಿ ಕಂಡು ಬರ್ತಾವ ಅಂದ್ರೆ ಮಧ್ಯಪ್ರದೇಶದ ಒಳಗಡೆ ಅತಿ ಹೆಚ್ಚು ಕಂಡು ಬರ್ತಾವ. ಸೆಕೆಂಡ್ ಎಲ್ಲಿ ಕಂಡು ಬರ್ತಾವ ಅಂತಂದ್ ಹೇಳಿದ್ರೆ ಕರ್ನಾಟಕದ ಒಳಗಡೆ ಕಂಡು ಬರ್ತಾವ. ನೆನ್ಪಿಡ್ಕೊಡು, ಅತಿ ಹೆಚ್ಚು ಹುಲಿಗಳು ಎಲ್ಲಿ ಕಂಡು ಬರ್ತಾವ? ಮಧ್ಯಪ್ರದೇಶ. ಅತಿ ಹೆಚ್ಚು ಎರಡನೇದು ಅತಿ ಹೆಚ್ಚು ಮಧ್ಯಪ್ರದೇಶ, ಸೆಕೆಂಡ್ ಕರ್ನಾಟಕದಲ್ಲಿ ಕಂಡು ಬರ್ತಾವ. ಎಷ್ಟೆಷ್ಟು ಕಂಡು ಬರ್ತಾವ ನೋಡ್ ಹೇಳ್ರಿ. ಜಸ್ಟ್ ಒಂದು ಅಥವಾ ಎರಡು ಡಿಫ್ರೆನ್ಸ್ ಇದ್ರ ನಡುವ. ಸೊ ಅದನ್ನ ಏನಂತಂದ್ ಹೇಳಿದ್ರೆ ಹುಲಿಗಳ ಸಂಖ್ಯೆ. ಆಮೇಲೆ ಇನ್ನೊಂದು ಕ್ವಶನ್ ಕೇಳ್ತೇನ್ರು, ತುಂಬಾ ಇಂಪಾರ್ಟೆಂಟ್. ಆನೆಗಳು, ಅತಿ ಹೆಚ್ಚು ಆನೆಗಳು ಯಾವ ರಾಜ್ಯದಲ್ಲಿ ಕಂಡು ಬರ್ತಾವ? ಕರ್ನಾಟಕನ, ಕೇರಳನ? ನೋಡೋಣ ಯಾರು ಕರೆಕ್ಟ್ ಆಗಿ ಆನ್ಸರ್ ಮಾಡ್ತೀರಿ. ಕರ್ನಾಟಕನ, ಕೇರಳ? ಅತಿ ಹೆಚ್ಚು ಆನೆಗಳು, ಆನೆ ಜನಗಣತಿನೂ ಆಗೈತೆ. ಅತಿ ಹೆಚ್ಚು ಆನೆಗಳು ಎಲ್ಲಿ ಕಂಡು ಬರ್ತಾವ?
ಸೇಮ್ ಅದೇ ತರ ನೋಡ್ರಿ, ಈಗ ರೀಸೆಂಟ್ ಆಗಿ 2023 ಕೇಳಿರುವಂತ ಪ್ರಶ್ನೆ ಇದು ನಾಟ್ಯಾಂಜಲಿ ಅಂತಂದ್ ಹೇಳಿ. ನಾಟ್ಯಾಂಜಲಿ ಅಂದ್ರೆ ಇವಾಗ ಏನ್ ನಾನು ಬಿಡಿಸ್ತಾ ಇದೀನಲ್ಲ, ಇದ್ರಲ್ಲೂ ಡಿಸ್ಕಷನ್ ಮಾಡಿದೀನಿ ಅಂತ ಗೊತ್ತಿಲ್ಲ. ನಾನು ಆಲ್ರೆಡಿ 2023 ಕ್ವಶನ್ ಪೇಪರ್ ನೋಡ್ತಾ ಇದ್ದೆ. ಸೊ ಅದ್ರಲ್ಲಿ ಏನಂತಂದ್ ಹೇಳಿದ್ರೆ ಒಂದ್ ಕ್ವಶನ್ ಕೇಳಿದಾರ, ನಾಟ್ಯಾಂಜಲಿ ಅಂತಂದ್ ಹೇಳಿ. ಇದು ಯಾವ್ದಂತಂದ್ ಹೇಳಿದ್ರೆ ತಮಿಳ್ನಾಡ್ದು ಬರುತ್ತೆ, ತಮಿಳ್ನಾಡು. ಸೊ ಇಲ್ಲಿ ಏನಂತಂದ್ ಹೇಳಿದ್ರೆ ಲಾರ್ಡ್ ಶಿವನಿಗೆ ಏನಂತಂದ್ ಹೇಳಿದ್ರೆ ಅರ್ಪಿಸುವಂತಹ ಒಂದು ನೃತ್ಯ ನಾಟ್ಯಾಂಜಲಿ ಅಂತಂದ್ ಹೇಳ್ತೀವಿ. ಶಿವನನ್ನ ಏನಂತ ಕರಿತೀವಿ? ನಟರಾಜ ಅಂತ ಕರಿತೀವಿ. ಎಸ್, ನಟರಾಜ, ನೃತ್ಯದ ರಾಜ, ನಟರಾಜ ಅಂತಂದ್ ಹೇಳ್ತೀವಿ. ನಾಟ್ಯಾಂಜಲಿ ಏನಂತಂದ್ ಹೇಳಿದ್ರೆ ತಮಿಳುನಾಡಲ್ಲಿ ಮಾಡುವಂತಹ ನೃತ್ಯ ಶಿವನಿಗೆ ಅರ್ಪಿತವಾಗಿದ್ದು. ಆಮೇಲೆ ಇನ್ನೊಂದು ತಮಿಳ್ನಾಡ್ದು ಇನ್ನೊಂದ್ ಯಾವ್ದು ಡ್ಯಾನ್ಸ್ ಫಾರ್ಮ್, ಇನ್ನೊಂದ್ ಯಾವ್ದು ನೃತ್ಯ ಯಾವ್ದಪ್ಪ ಅಂತಂದ್ ಹೇಳಿದ್ರೆ, ಎಸ್, ಭರತನಾಟ್ಯ. ಇನ್ನೊಂದ್ ಯಾವ್ದಪ್ಪ ಅಂತಂದ್ ಹೇಳಿದ್ರೆ ಭರತನಾಟ್ಯ ಅಂತಂದ್ ಹೇಳ್ತೀವಿ. ಸೊ ಇಷ್ಟೇನಪ್ಪಾ ಅಂತಂದ್ ಹೇಳಿದ್ರೆ ನಾನು ಇಲ್ಲಿವರೆಗೂ ಕಲೆಕ್ಟ್ ಮಾಡಿರುವಂತ, ಇಲ್ಲಿವರೆಗೂ ಏನ್ SSC ಎಕ್ಸಾಮ್ಸ್ ಗಳಲ್ಲಿ ಕೇಳಿದಾರಲ್ಲ ಅಷ್ಟು ನಾನು ಹೇಳಿದೀನಿ. ಅದಾದ ನಂತರ ನಾನು ಇನ್ನೂ ಕೂಡ GK ಎಲ್ಲ 2023 ನೋಡ್ತಾ ಇದ್ದೀನಿ. ಸೊ 2023 ಅಲ್ಲಿ ಏನೇನ್ ಬರ್ತಾವ, ಸೊ ಅವುಗಳನ್ನು ಕೂಡ ಏನಂತಂತ ಹೇಳಿದ್ರೆ ಇನ್ನೊಂದು ವಿಡಿಯೋ ಮಾಡಿ ಹಾಕ್ಬಹುದು ಮುಂದೆ. ಸೊ ಇಲ್ಲಿವರೆಗೂ ಏನಂತಂದ್ ಆಗಿದಾವಲ್ಲ ಇವುಗಳನ್ನೆಲ್ಲ ನೋಡ್ಬಿಟ್ಟು ಏನ್ ಮಾಡ್ರಿ ಅಂತಂದ್ ಹೇಳಿದ್ರೆ ಒಂದು ನೋಟ್ಸ್ ಅನ್ನ ಮಾಡ್ಕೊಡ್ರಿ. ಇದು ಎಲ್ರಿಗೂ ಯೂಸ್ ಆಯ್ತು ಅನ್ಕೊಂತೀನಿ. ಆಮೇಲೆ ನಾನು ಇಲ್ಲಿವರೆಗೂ ಏನೇನ್ ಹೇಳಿದೀನಿ ಗೊತ್ತಾ, ಯಾವ ರಾಜ್ಯಗಳು ಹೇಳಿದೀನಿ. ಸೊ ಒಂದ್ ಕಡೆ ಸುಮ್ನೆ ಹಂಗೆ ಬರೆದಿಟ್ಕೊಡ್ರಿ, ತುಂಬಾ ಇಂಪಾರ್ಟೆಂಟ್. ಯಾವ ಉತ್ತರ ಪ್ರದೇಶ ಆಗಿರ್ಬೋದು, ರಾಜಸ್ಥಾನ್, ಗುಜರಾತ್, ಆಮೇಲೆ ಕರ್ನಾಟಕ, ಕೇರಳ, ನಮ್ ಸುತ್ತಮುತ್ತ ತಮಿಳ್ನಾಡು, ಅದಾದ ನಂತರ ನೆಕ್ಸ್ಟ್ ಆಂಧ್ರ ಪ್ರದೇಶ, ಮಹಾರಾಷ್ಟ್ರ, ಮತ್ತೆ ಯಾವ್ದು ಈಗ ಜಮ್ಮು ಕಾಶ್ಮೀರದ ಗವರ್ನರ್ಸ್ ಗಳು ಯಾರ್ಯಾರು, ಇಲ್ಲಿ CM ಗಳು ಯಾರ್ಯಾರು, ಒಂದ್ ಲಿಸ್ಟ್ ಹಂಗೆ ಸುಮ್ ಒಂದ್ ಮಾಡಿಟ್ಕೊಡ್ರಿ. ನಾನು ನೆಕ್ಸ್ಟ್ ಮತ್ತೆ ಡಿಸ್ಕಷನ್ ಮಾಡುವಾಗ ನಾನು ನಿಮ್ಗೆ ಹೇಳ್ತಾ ಹೋಗ್ತೀನಿ. ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಸಿಗೋಣ. ಜೈ ಹಿಂದ್.